ಜಾಸ್ತಿ ಮಸಾಲೆ ಹಾಕದೆ ಮಾಡಿದಂತಹ ಆಲೂಗಡ್ಡೆಯ ಗ್ರೀನ್ ಮಸಾಲ ಕರಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. 4 ಎಸಳು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇನೆ ನೋಡಿ. ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ತುಂಡು ಶುಂಠಿ, ಒಂದು 4 ಗೇರು ಬೀಜ, ಇಡೀ ಗೇರು ಬೀಜ ಹಾಕಿದ್ದೇನೆ ನಾನು. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ದಂಟು ಸಮೇತ ಹಾಕ್ತಾ ಇದ್ದೇನೆ. ಇದನ್ನು ತುಂಡು ಮಾಡಿ ಹಾಕ್ತೇನೆ ನೋಡಿ ನಾನು. ಈಗ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು, ಫ್ರೆಶ್ ಪುದೀನ ಸೊಪ್ಪಿದು ಹಾಕ್ತಾ ಇದ್ದೇನೆ ನೋಡಿ. ಖಾರಕ್ಕೆ ಎಷ್ಟು ಬೇಕು ನೋಡಿ ಕಾಯಿ ಮೆಣಸು ಹಾಕ್ಬೋದು. 1 ಕಪ್ಪಿನಷ್ಟು ಮೊಸರು, ಮತ್ತು ನಾನು 2 ಕಾಯಿ ಮೆಣಸು ಹಾಕಿದ್ದೇನೆ. ಜಾಸ್ತಿ ಖಾರ ಬೇಕನ್ನಿಸಿದರೆ ಹೆಚ್ಚಿಗೆ ಹಾಕ್ಕೊಳ್ಬೋದು. ಇದನ್ನು ನುಣ್ಣಗೆ ರುಬ್ಬಬೇಕೀಗ ನೋಡಿ. ರುಬ್ಬಿ ತೆಗೆದುಕೊಂಡಿದ್ದೇನೆ ನಾನೀಗ. ಇದನ್ನು ಮಸಾಲೆ ರೆಡಿ ಆಯಿತು, ಗ್ರೀನ್ ಮಸಾಲೆದು. ಈಗ ಒಂದು ಬಾಣಲಿಗೆ 2 ಚಮಚದಷ್ಟು ಯಾವುದೇ ಎಣ್ಣೆ ಹಾಕಿದ್ದೇನೆ. ಇದು ಒಂದು ದೊಡ್ಡ ಬಟಾಟೆಯನ್ನು ಸಣ್ಣಗೆ ಕಟ್ ಮಾಡಿ ನಾನು ಬೇಯಿಸಿಟ್ಟಿದ್ದೇನೆ. ಇದನ್ನೀಗ ಎಣ್ಣೆಯಲ್ಲಿ ನಾನು 1-2 ನಿಮಿಷ ಹುರಿತೇನೆ. ಸ್ವಲ್ಪ ಹುರಿದ್ರೆ ಸಾಕಾಗ್ತದೆ ಇದು. ಈಗ ಒಂದು ಪ್ಲೇಟಿಗೆ ನಾನು ಇದನ್ನು ತೆಗಿತೇನೆ ನೋಡಿ. ತೆಗೆದು ಪಕ್ಕಕ್ಕೆ ಇಟ್ಟು ಬಿಡುವ. ಇದರಲ್ಲಿ ಈಗ ನಾವು ಗ್ರೈಂಡ್ ಮಾಡಿದ ಗ್ರೀನ್ ಮಸಾಲೆಯನ್ನು ಹುರಿಲಿಕ್ಕಿದೆ. ಅದೇ ಎಣ್ಣೆಗೆ ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನು. ಇದನ್ನಷ್ಟೇ 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಹುರಿದ್ರೆ ಸಾಕು. ತಿನ್ನುವಾಗ ಸ್ವಲ್ಪ ಬಾಯಿಗೆ ಸಿಕ್ಕಿದರೆ ಒಳ್ಳೆಯದಾಗ್ತದೆ ಇದು. ಅದಕ್ಕೋಸ್ಕರ ತುಂಬ ಬಾಡಿಸುವುದು ಬೇಡ. ಸ್ವಲ್ಪ ಕೆಂಪು ಮೆಣಸಿನ ಹುಡಿ ಹಾಕಿದ್ದೇನೆ ನಾನಿಲ್ಲಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದು, ಖಾರ ಕಡಿಮೆ ನೋಡಿ, ಅದಕ್ಕೋಸ್ಕರ. ಈಗ ನಾವು ಗ್ರೈಂಡ್ ಮಾಡಿಟ್ಟ ಈ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕಿದ್ದನ್ನು ನಾವೀಗ. ಲೋ ಟು ಮೀಡಿಯಮ್ ಹೀಟಲ್ಲಿ ನಾನೀಗ ಇದನ್ನು ಹುರಿತಾ ಇದ್ದೇನೆ ನೋಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸಿದರೆ ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ. ಈಗ ಚೆನ್ನಾಗಿ ಹುರಿದು ಆಗಿದೆ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ದಪ್ಪ ಆಗಿದೆ ಮಸಾಲೆ. ಮತ್ತು ಈಗ 1 ಕಪ್ಪಿನಷ್ಟು ನಾನು ನೀರು ಹಾಕ್ತಾ ಇದ್ದೇನೆ. ಗ್ರೇವಿ ಸ್ವಲ್ಪ ಬೇಕಾಗ್ತದೆ ನೋಡಿ. ಚಪಾತಿ ಆಗಲಿ, ದೋಸೆ, ಅನ್ನಕ್ಕೆಲ್ಲ ಇದು ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಮಸಾಲೆ ನೀರು ಹಾಕಿದ ಮೇಲೆ ಒಳ್ಳೆ ಕುದಿ ಬಂದಿದೆ. ಈಗ ನಾನು ಹುರಿದ ಆಲೂಗಡ್ಡೆಯನ್ನೀಗ ನಾನು ಹಾಕಿದ್ದೇನೆ ನೋಡಿ. ಇನ್ನು 1 ಕುದಿ ಬಂದರೆ ಸಾಕು ನೋಡಿ. ಈಗ ರೆಡಿ ಆಗ್ತಾ ಇದೆ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಪುಡಿ ಕೊನೆಗೆ ಹಾಕಿ ಸ್ಟವ್ ಆಫ್ ಮಾಡಿ ಬಿಡುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಲೂಗಡ್ಡೆಯಿಂದ ಮಾಡಿದ ಗ್ರೀನ್ ಮಸಾಲ ಕರಿ ರೆಡಿ ಆಯಿತು. ಪೂರಿ, ಚಪಾತಿ, ದೋಸೆಗೆ ಇದು ಒಳ್ಳೆ ಕಾಂಬಿನೇಷನ್. ನೀವು ಟ್ರೈ ಮಾಡಿ ನೋಡಿ. ಹಾಗೆಯೇ ಇನ್ನೊಂದು ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.